ಹೇ ಗೈಸ್, ನಾನು ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ಇಬ್ಬರು ಆರಾಮಾಗಿದ್ದೀವಿ. ಸೊ ಇವತ್ತು ಬಂದ್ಬಿಟ್ಟು ಸಂಡೇ. ಆ್ಯಕ್ಚುಲಿ ವ್ಲಾಗಲ್ಲಿ ಏನು ನೋಡ್ತೀರಾ ಅಂತ ಅಂದರೆ 21ನೇ ಆರ್ಡ್ರನ್ನ ಕಂಪ್ಲೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ನಾನು ಮತ್ತು ನಮ್ಮ ಮೇಕಪ್ ಆರ್ಟಿಸ್ಟು. ಸೊ ಫ್ರಿಜ್ ಬಂದ್ಬಿಟ್ಟು ಹಾಗೆ ಐತೆ, ತಗೊಂಬಂದಿದ್ದು ಹೆಂಗಿತ್ತೋ ಹಂಗೆ ಐತೆ. ಫ್ರೈಡೇ ಬಂದಿರೋದು, ಸ್ಯಾಟರ್ಡೇ ಸಂಡೇ ಇವತ್ತು ಸಂಡೇ. ಇವತ್ತು ಆಲ್ಮೋಸ್ಟು 1.5 ಡೇ ಆಯಿತು, ಬಟ್ ಇನ್ನೂ ಬಂದಿಲ್ಲ ಇನ್ಸ್ಟಾಲೇಷನ್ಗೆ. ಹಂಗೆ ತಗೊಂಬಂದು ಹಂಗೆ ನಿಲ್ಸಿದ್ದೀವಿ. ಬೆಳಗ್ಗೆನೆ ಬಂತು, ಮೇ ಬಿ ಅದೇ 48 hours ಆಯಿತು ಬಂದು, ಬಟ್ ಇನ್ಸ್ಟಾಲೇಷನ್ಗೆ ಇನ್ನೂ ಬಂದಿಲ್ಲ. ಮೇ ಬಿ ಮಂಡೇ ಬರ್ಬೋದು ಅಂತ ಅನಿಸುತ್ತೆ. ಮಂಡೇ ಅಂದರೆ ನಾಳೆನೇ ಬರ್ಬೋದು ಅಂತ ಅನಿಸುತ್ತೆ. ಸೊ ನಾವು ಹಂಗೆ ಬಂದ್ಬಿಟ್ಟು ಏನು ಟಚ್ ಮಾಡಿಲ್ಲ, ಟಚ್ ಮಾಡಬಾರ್ದು ಅಂತ ಅಂದ್ಬಿಟ್ರು. ತುಂಬ ಜನ ಬಂದ್ಬಿಟ್ಟು ತುಂಬ ಕಂಗ್ರ್ಯಾಚುಲೇಷನ್ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಈ ಥರ ಸಪೋರ್ಟ್ ಮಾಡಿ. ಇವತ್ತು ಬಂದ್ಬಿಟ್ಟು ಸಂಡೇ, ಇವತ್ತು ಹೋಗಿ ಅಲ್ಲಿ ಹೋಗ್ಬಿಟ್ಟು ಮೇಕಪ್ ಮಾಡ್ಬಿಟ್ಟು ಬರಬೇಕು. ಏನು ಈವೆಂಟ್ ಸುಷ್ಮಾ? ಈವೆಂಟ್ ಇರೋದು ಬಂದು ಬೇಬಿ ಶವರ್, 2ನೇ ಬೇಬಿ ಶವರ್ನ ನಾನು ಇವತ್ತು ಕಂಪ್ಲೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಅವ್ರು ಬಂದು ನಾರ್ಮಲಾಗಿ ನಾನ್ ಬ್ರೈಡಲ್ ಪ್ಯಾಕೇಜ್ನ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಈ ಮೇಕ್ ಓವರ್ ಹೆಂಗಿರುತ್ತೆ ಅಂತ ಹೇಳಿ ಕಂಪ್ಲೀಟ್ ವಿಡಿಯೋ ಏನು ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ವರ್ಕ್ ಎಷ್ಟು ಇಂಪ್ರೂವ್ ಆಗಿದೆ ಅಂತ. ಎಲ್ಲ ಓದ್ ವಿಡಿಯೋದಲ್ಲೆಲ್ಲ ಹೇಳಿದ್ರಿ ತುಂಬ ಇಂಪ್ರೂವ್ ಆಗಿದೆ ಅಂತ. ಕೆಲವೊಬ್ರು ಹೇರ್ ಸ್ಟೈಲ್ಸಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಹೇಳಿದ್ರಿ, ಬಟ್ ಅದು ಶಾರ್ಟ್ ಹೇರು, ಸೊ ನಾನೇನು ಮಾಡೋದಕ್ಕಾಗಲ್ಲ. ಸೊ ಅವ್ರ ಹೇರ್ ಹೆಂಗೆ ಕುತ್ಕೊಳ್ಳುತ್ತೆ ನಾನು ಹಂಗೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ತುಂಬ ಜನ ಒಳ್ಳೆ ಕಮೆಂಟ್ಸೇ ಹೇಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನನಗೂ ಇನ್ನೂ ಅನ್ನಿಸ್ತಿದೆ. ಸೊ ಈ ಮೇಕಪ್ಪಲ್ಲೇ ನಾನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿದ್ದೀನಿ. ಸೊ ಅವ್ರು ಏನೇನೆಲ್ಲ ರಿಕ್ವೈರ್ಮೆಂಟ್ ಕೇಳಿದ್ದಾರೆ ಅದೇ ಥರನೇ ನಾನು ಇವತ್ತು ಮೇಕವ್ರನ್ನ ಮಾಡ್ಕೊಡ್ತಾ ಇದ್ದೀನಿ. ಅವ್ರು ಕೇಳಿರೋ ಹೇರ್ ಸ್ಟೈಲಲ್ಲೇ ನಾನು ಇವತ್ತು ಹೇರ್ ಸ್ಟೈಲ್ ಹಾಕ್ತಾ ಇದ್ದೀನಿ. ಮೇಕಪ್ಪು ಅಷ್ಟೇ, ಅವ್ರು ಯಾವುದೇ ರೀತಿ ಅಷ್ಟೊಂದಾಗಿ ಏನು ಇದೇ ಥರ ಬೇಕು ಅಂತ ಹೇಳಿಲ್ಲ. ಹೇರ್ ಸ್ಟೈಲ್ ಮಾತ್ರ ಅವ್ರು ಹೇಳಿದ್ರು ಅಷ್ಟೇ. ನನಗೆ ಫ್ರಂಟಲ್ಲಿ ಬಂದು 2 ಲೇಯರ್ಸ್ ಆಫ್ ಟ್ವಿಸ್ಟ್ ಬೇಕು ಅಂತ ಕೇಳಿದ್ದಾರೆ. ಅವ್ರು ಇವತ್ತು ಮೊಗ್ಗಿನ ಜಡನ ಇವತ್ತು ಹಾಕೊತಾ ಇದ್ದಾರೆ ಹೇರ್ ಸ್ಟೈಲು. ಸೊ ಆ ಮೊಗ್ಗಿನ ಜಡೆಗೆ ನಾನು ಹೆಂಗೆ ವರ್ಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ವಿಡಿಯೋನ ಕೊನೆ ತನಕ ನೋಡಿ. ಸರಿ, ಓಕೆ ಗೈಸ್, ನಾನು ನಿಮಗೆ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕ್ಲೈಂಟ್ ಹೆಸರು ಬಂದು ಮೀನಾ ಅಂತ. ಸೊ ಅಲ್ಲೇ ನೋಡಿ, ಮೀನಾ ಸಖತ್ತಾಗೈತಲ್ಲ. ದೇವಸ್ಥಾನ ಐತೆ, ದೇವಸ್ಥಾನ ಹೊರಗಡೆ ಬಂದ್ಬಿಟ್ಟು ಛತ್ರ ಐತೆ, ಸಖತ್ತಾಗೈತೆ. ಡೆಕೋರೇಷನ್ ಇಷ್ಟ ಆಯ್ತು ನನಗೆ. ಚೆನ್ನಾಗೈತೆ ಡೆಕೋರೇಷನ್. ಮನೆಗೆ ಬಿಟ್ಟಿದ್ದು ಬಂದ್ಬಿಟ್ಟು 6 o'clock ಸಮಥಿಂಗ್, ಏನೋ 6:50 ಬಿಟ್ಟಿದ್ದು. 6:15, ಇವಾಗ 7:40 ಸಮಥಿಂಗ್ ಆಗ್ತೈತೆ. ಅವ್ರು 8 o'clock ಹೇಳಿದ್ರು. ಸೊ ಮುಂಚೆನೇ ಇದ್ದೀನಿ, 7:30 ಇವಾಗ ಟೈಮ್ ಬಂದು. ಸನ್ರೈಸ್ ಆಗ್ತೈತೆ. ದೇವ್ರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಗಾಡಿ ಬಂದ್ಬಿಟ್ಟು ಆಚೆ ನಿಲ್ಲಿಸಿದ್ದೀನಿ, ಪರವಾಗಿಲ್ಲ, ಏನಾಗಲ್ಲ. ಬಂದಿದ್ದೀವಿ, ಇನ್ನೂ ಬಂದ್ಬಿಟ್ಟು ಕ್ಲೈಂಟ್ ಅವರು ಬಂದಿಲ್ಲ. ಅದೇ ಸ್ವಲ್ಪ ಟೈಮ್ ಎಲ್ಲ ನೋಡ್ಬಿಟ್ಟು ಬರ್ಬೋದು ಅಂತ ಅನ್ಸುತ್ತಲ್ಲ, ಪೂಜೆ ಗೀಜೆ ಎಲ್ಲ. ಅವ್ರು ಹೇಳಿದ್ರು 7:45 7:30 ಇಲ್ಲ ಅಂತೇಳಿ 7:45 ಹಂಗೆ ಬರ್ತೀನಿ ಅಂತ ಹೇಳಿದ್ರು ಅವರು ನನ್ನ ಹತ್ರ. ಸೊ ಅವ್ರಿಗೆ ನಾನಿವತ್ತು 2 ಟೈಮ್ ಸ್ಯಾರಿ ಡ್ರಾಪಿಂಗ್ನ ಮಾಡ್ತಾ ಇದ್ದೀನಿ. ಫಸ್ಟು ಮೇಕಪ್ ಮಾಡಿ ಒಂದು ಸ್ಯಾರಿನ ಉಡಿಸಿ ಸ್ಟೇಜ್ ಮೇಲೆ ಬರ್ತಾರೆ, ಮತ್ತೆ ಇನ್ನೊಂದ್ಸಲಿ ಬಂದು ಜಸ್ಟ್ ಲೈಟಾಗಿ ಟಚಪ್ ಮಾಡಿ ಇನ್ನೊಂದ್ಸಲಿ ಸ್ಯಾರಿನ ಡ್ರೇಪ್ ಮಾಡಬೇಕು. 2 ಟೈಮ್ ಇವತ್ತು ಸ್ಯಾರಿ ಡ್ರಾಪಿಂಗ್ ಹೇಳಿದ್ದಾರೆ ಅವರು. ಅವ್ರಿಗೂ ಗೊತ್ತಿರಲಿಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ರು ನನಗೆ 2 ಟೈಮ್ ಸ್ಯಾರಿ ಡ್ರಾಪಿಂಗ್ ಇದೆ ಸಿಸ್ಟರ್ ಅಂತ ಹೇಳಿ. ನೆನ್ನೆ ಅಲ್ಲ ಮೊನ್ನೆ ಮೆಸೇಜ್ ಮಾಡಿದ್ರು ನನಗೆ. ಐ ಥಿಂಕ್ ಫ್ರೈಡೇ ಅಂತ ಅನಿಸುತ್ತೆ. ಫ್ರೈಡೇ ನನಗೆ ಟೆಕ್ಸ್ಟ್ ಮಾಡಿದರು 2 ಟೈಮ್ ಸ್ಯಾರಿ ಡ್ರಾಪಿಂಗ್ ಇದೆ ನನಗೆ ಅಂತ ಹೇಳಿ. ಓಕೆ, ಪರವಾಗಿಲ್ಲ, ಯಾಕಂದರೆ ಮುಂಚೆನೇ ಈ ಥರ ಇನ್ಫಾರ್ಮ್ ಮಾಡಿದ್ರು ಅಂತ ಹೇಳಿದ್ರೆ ನಮಗೂ ಒಳ್ಳೇದಾಗುತ್ತಲ್ಲ. ಆ್ಯಕ್ಚುಲಿ ಮೈ ಹುಷಾರಿಲ್ಲ ಸುಷ್ಮಂಗೆ, ಒಂಥರ ಮಾತಾಡ್ತಿದ್ದಾಳೆ ಅಂತ ಅನ್ಸುತ್ತೆ ನೋಡಿ. ಕೋಲ್ಡ್ ಗೊತ್ತಾಗಿರುತ್ತೆ. ಕೋಲ್ಡ್ ಆಗ್ಬಿಟ್ಟೈತೆ. ಅಲ್ಲಿ ಇಟ್ಟಿರೋದು ನಾನು ಮೀಶೋಲ್ಲಿ ನೋಡಿದೆ, ಚೆನ್ನಾಗೈತಲ್ಲ. ಲೋಟಸ್ ತರ ಇದೆ ನೋಡಿ, ಲೋಟಸ್ ತರ ಡೆಕೋರೇಷನ್ಗೆ. ನಾನು ಅದನ್ನ ಮೀಶೋಲ್ಲೇ ನೋಡಿದೆ. ವರಲಕ್ಷ್ಮಿ ಹಬ್ಬಕ್ಕೆ ಆ ಥರ ತಗೊಳ್ಳೋಣ ಡೆಕೋರೇಷನ್ಗೆ ಅಂತ. ವರಲಕ್ಷ್ಮಿ ಹಬ್ಬ ಎಲ್ಲಿಂದ ಮಾಡೋದಂತಾನೆ ಗೊತ್ತಿಲ್ಲ ಸೀರಿಯಸ್ ಆಗಿ. ಇರೋ ದುಡ್ಡೆಲ್ಲ ಬಂದ್ಬಿಟ್ಟು ಫ್ರಿಜ್ ತಗೊಂಡ್ವಿ. ಈ ಮಂತ್ ಎಂಡ್ಗೆ ಒಂದೊಂದು ಕಮಿಟ್ಮೆಂಟ್ಸ್ ಐತೆ. ಹತ್ತತ್ರ 20,000 ಏನೋ ಕಟ್ಟಬೇಕು ಒಡವೆಗೆ. ಅಂದ್ರೆ ಒಡವೆಗೆ ಬಂದ್ಬಿಟ್ಟು ಇಟ್ಟಿದ್ದೀವಿ. ಬಾಡಿಗೆ ಆಮೇಲೆ ಅಡ್ವಾನ್ಸ್ ಎಲ್ಲ ಪೇ ಮಾಡಿರೋದು. ಬಾಡಿಗೆ ಎಲ್ಲ ಅಡ್ವಾನ್ಸ್ ಪೇ ಮಾಡಿದ್ವಿ. ಸ್ವಲ್ಪ ಐಟಮ್ ಎಲ್ಲ ಈಸ್ಕೊಂಡ್ವಿ ಮನೆ ಸಾಮಾನ್ಗೆ, ಚಿಕ್ಕ ಪುಟ್ಟ ಸಾಮಾನ್ಗೆ.
ಅದಕ್ಕೆ ಒಂದು 50,000 ಇಟ್ಟಿದ್ದೆ. ಅದು ಈ ತಿಂಗಳು ಬಂದ್ಬಿಟ್ಟು ಕಟ್ಟಕ್ಕಾಗಲ್ಲ, ಬರೀ ಬಡ್ಡಿ ಮಾತ್ರ ಕಟ್ಕೊಂಡು ಹೋಗೋಣ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ವರಲಕ್ಷ್ಮಿ ಹಬ್ಬ ಬೇರೆ ಬರ್ತೈತೆ. ಲಕ್ಷ್ಮಿ ಬಂದ್ಬಿಟ್ಟು ಬರ್ತಾರ ಲಕ್ಷ್ಮಿ ಬಂದ್ಬಿಟ್ಟು ಬರ್ತಾರ ಅಂತ ಗೊತ್ತಿಲ್ಲ ನಮ್ಮ ಮನೆಗೆ. ತುಂಬ ಕಷ್ಟ ಐತೆ. ಅದೆಲ್ಲ ಪರ್ಸ್ನಲ್ ಸ್ವಲ್ಪ ಹೇಳಲ್ಲ ಅಷ್ಟೇ ನಾವು ಬ್ಲಾಗಲ್ಲೆಲ್ಲ. ಆಮೇಲೆ ಪರ್ಸ್ನಲ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಅಂದ್ಬಿಡ್ತಾರೆ. ಇನ್ನೊಬ್ರು ಏನು ಮಾಡೋಕ್ಕಾಗಲ್ಲ. ಮೆಸೇಜ್ ಮಾಡ್ತಾರೆ, ಅವಾಗ ನನ್ಗೆ ಕಾಲ್ ಮಾಡ್ತಾರೆ, ನಿನಗೆ ನಾನು ಏನಾದ್ರು ಗಿಫ್ಟ್ ಕಳಿಸ್ತೀನಿ, ಲೊಕೇಶನ್ ಕಳಿಸು ಅಂತ ಕೇಳ್ತಾ ಇದ್ದೀರಾ. ಸೊ ಆ ಥರ ಏನು ಬೇಡ, ಯಾಕಂದರೆ ನೀವು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿದ್ರೆ ನನಗೆ ಅಷ್ಟೇ ಸಾಕು. ಪರ್ಸ್ನಲ್ ಆಗಿ ಯಾವುದೇ ರೀತಿ ಹೆಲ್ಪ್ಸ್ ನಾನು ಯಾರ ಹತ್ರನೂ ಇದುವರೆಗೂ ಕೇಳಿಲ್ಲ. ಸೊ ನೀವು ಹೆಲ್ಪ್ ಮಾಡ್ತೀರಾ ಅಂತ ಹೇಳ್ತಿದ್ದೀರಾ, ಸೊ ಅದೆಲ್ಲ ನಮಗೆ ಹೇಳೋದಕ್ಕೆ ಬೇಡ ಅಂತಾನು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಚೆನ್ನಾಗಿದ್ದೀವಿ ಸಾಕು. ನಮ್ಮ ವಿಡಿಯೋಸ್ನ ನೋಡಿ ನೀವು ಸಪೋರ್ಟ್ ಮಾಡಿದ್ರೆ ನಮ್ಗೆ ಅಷ್ಟೇ ಸಾಕು, ಅದು ಬಿಟ್ಟರೆ ಬೇರೆ ಏನು ಬೇಡ ನಮಗೆ. ಸರಿ, ಓಕೆ ಗೈಸ್, ಕ್ಲೈಂಟ್ ಎಲ್ಲ ಬರಲಿ, ಆಮೇಲೆ ನಾನು ಬಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಐಸ್ ಕ್ಲೋಸ್ ಮಾಡಿ. ಟೋನರ್ ಅದು ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ ಆ ಬ್ರ್ಯಾಂಡಲ್ಲಿ, ಅದಕ್ಕೆ ತಗೊಂಡು. ಡಾರ್ಕ್ ಸರ್ಕಲ್ಸ್ ಎಲ್ಲ ಕವರ್ ಮಾಡ್ಬೋದು. ತುಂಬ ಜನ ಕೇಳೋ ಕ್ವಶನ್ಸ್ ಅದೇ, ಪಿಂಪಲ್ಸ್ ಇದೆ ಕವರ್ ಮಾಡಿ ಅಂತ ಹೇಳ್ತಾರೆ. ಪಿಂಪಲ್ಸು ತುಂಬ ಓಪನ್ ಪೋರ್ಸ್ ಇತ್ತು ಅಂದರೆ ಕವರ್ ಮಾಡೋಕ್ಕಲ್ಲ, ಮಿನಿಮೈಸ್ ಮಾಡ್ಬೋದು ಅಷ್ಟೇ ಪೋರ್ಸ್ ಎಲ್ಲಾನು. ಯಾವ ಶೇಡ್ ಮಾಡಲಿ? 2 ಸಾರಿದು ತೋರಿಸಿ. ಪಿಂಕ್ ಇದೆಯಾ ಅದರಲ್ಲಿ? ಬಂದಿದ್ದು ಅದು ಕುಚ್ಚಿಗೆ ರೆಫರೆನ್ಸ್ ಕಳಿಸಿದ್ದು. ಬ್ಲೂ ಇದೆ, ಗ್ರೀನ್ ಇದೆ. ಬ್ಲೂ ಇದೆಯಾ? ಹಂಗಂತ ಹೇಳಿದ್ರೆ ಬ್ರೌನ್ ಶೇಡಲ್ಲೇ ಮಾಡಿಬಿಡ್ಲಾ? ಯಾಕಂದರೆ ಗ್ರೀನ್ ಚೆನ್ನಾಗಿರೋದಿಲ್ಲ, ಸೊ ಅದಕ್ಕೋಸ್ಕರ. ನಂಗೆ ಐಡಿಯಾ ಇಲ್ಲ, ಇಷ್ಟ. ಬೇಕಂದರೆ ಶಿಮ್ಮರಲ್ಲೇ ಲೈಟಾಗೆ ಗ್ರೀನ್ ಶೇಡ್ನ ಕೊಡ್ತೀನಿ. ನಂಗೆ ನಾಲೆಡ್ಜ್ ಇಲ್ಲ, ನೀವು ಹೆಂಗೆ ಮಾಡಿದ್ರು ಮಾಡಿಸ್ಕೊತೀನಿ. ಬರೀ ಡಾರ್ಕ್ ಸರ್ಕಲ್ಸ್ ಅಂದರೆ
ಇಲ್ಲ, ಯಾಕಂದರೆ ನಿಮಗೆ ಡಾರ್ಕ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಅಷ್ಟೊಂದು ಡಾರ್ಕ್ ಬೇಡ, ಮೀಡಿಯಮ್ ಆಗಿ ಹಾಕ್ತೀನಿ. ಓಕೆನಾ? ಅದು ಗ್ಲಾಸಿ ಅದು ಸ್ವಲ್ಪ ಶೈನಿಂಗ್ ಶೈನಿಂಗ್ ಬರುತ್ತಲ್ಲ ಬರುತ್ತಾ? ಗ್ಲಾಸಿ ಬೇಕಾ? ಗ್ಲಾಸಿ ಬೇಕಂದ್ರೆ ಹಾಕ್ತೀನಿ. ಏನಾದರೂ ಹೆವಿ ಅನ್ನಿಸ್ತಿದೆಯಾ? ಕರೆಕ್ಟಾಗಿದೆಯಾ? ನಾನೇ ದೃಷ್ಟಿ ಹಾಕ್ಕೋತೀನಿ ಅನ್ಸುತ್ತೆ. ಹಾಂ, ನಾನೇ ನನಗೆ ದೃಷ್ಟಿ ಹಾಕ್ಕೋತೀನಿ ಅನ್ಸುತ್ತೆ. ಯಾಕೆ? ಚೆನ್ನಾಗಿ ಮಾಡೋರೆ. ನ್ಯಾಚುರಲ್ ಆಗಿ ಕಾಣಿಸ್ತಾ ಇದ್ದೀನಿ. ನಿಮ್ಮ ಮ್ಯಾರೇಜ್ಗೆ ಹೆಂಗಿತ್ತು? ಮ್ಯಾರೇಜ್ಗೂ ಚೆನ್ನಾಗಿತ್ತು, ಬಟ್ ಚೂರು ಹೆವಿ ಅನ್ನಿಸ್ತಿತ್ತು. ಬಟ್ ಇದು ನಿಜ ಚೆನ್ನಾಗಿದೆ. ನನಗೆ ಅವಾಗ ಗೊತ್ತಿರಲಿಲ್ಲ ಇವರು. ಅದಾದಮೇಲೆ ನಿಮ್ಮ ವಿಡಿಯೋಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇನ್ನೂ ಹೋಗ್ತಾ ಹೋಗ್ತಾ ನಿಮ್ಗೆ ಇನ್ನೂ ಸೆಟಲ್ಡ್ ಆಗಿಬಿಡುತ್ತೆ. ಹೌದಾ? ಹಾಂ, ಚೆನ್ನಾಗಿದ್ದೀನಿ ನಾನು. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಪ್ರಿನ್ಸಸ್ ಥರ ಇದ್ದೀರಾ ನಿಜವಾಗ್ಲೂ. ಕಾರಣ ನೀವೇ ಅಲ್ವಾ? ಹಾಂ, ನೀವೇ ಕಾರಣ. ನೋ, ನಿಮ್ಮ ಬ್ಯೂಟಿನೂ ಕಾರಣ ಅದಕ್ಕೆ. ಡಾರ್ಕ್ ಸರ್ಕಲ್ಸ್ ಎಲ್ಲ ಬಂದು ಅಸಹ್ಯವಾಗಿರ್ತಿಲ್ಲ. ಇಲ್ಲ ಇಲ್ಲ ಇಲ್ಲ, ಹಂಗೆಲ್ಲ ಏನಿಲ್ಲ. ಹಾಯ್ ಸಿಸ್ಟರ್, ಹೆಂಗೆ ಅನ್ನಿಸ್ತು ಮೇಕಪ್? ತುಂಬಾ ಚೆನ್ನಾಗಿದೆ. ಅನ್ಎಕ್ಸ್ಪೆಕ್ಟೆಡ್. ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ಹಂಗೆ ಟರ್ನ್ ಆಗಿ ಬ್ಯಾಕ್ ಸೈಡ್ ಇದೆ ಅಂತ ನಾ ಸೆಲೆಕ್ಷನ್. ಟರ್ನ್ ಆಗಿ ಸಿಸ್ಟರ್. ನಿಮ್ಗೆ ಇಷ್ಟ ಆಯ್ತಾ ಮೇಕಪ್ಪು? ಚೆನ್ನಾಗಿದೆ. ನೀವು ಅನ್ಕೊಂಡಿದ್ದಂಗೆ ಬಂದಿದ್ಯಾ? ಅದೇ ನಾನು ಅನ್ಕೊಂಡಕ್ಕಿಂತ ಜಾಸ್ತಿ ಬಂದೈತೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಊಟ ಮಾಡೋಕ್ಕೆ ಕೂತಿದ್ದೀವಿ ನಾನು ಸುಷ್ಮಾನು. ಒಂದು 1 ಅವರ್ ಆಗುತ್ತಾ ಮನೆಗೆ ಹೋಗೋಕ್ಕೆ? 1 ಅವರ್ ಆಗುತ್ತೆ. ಸೆಕೆಂಡ್ ಸ್ಯಾರಿ ವೇರ್ ಮಾಡಿಬಿಟ್ರೆ ಮುಗೀತು ಕೆಲಸ. ಮನೆಗೆ ಹೋಗ್ತಾ ಇರೋದೆ. ಊಟ ಮಾಡೋಕ್ಕೆ ಕೂತಿದ್ದೀವಿ. ಟೈಮ್ ಹತ್ತತ್ರ 11 ಗಂಟೆ ಸಮಥಿಂಗ್, 12 ಗಂಟೆ ತಾನೆ. ಗೊತ್ತಾಯ್ತು ನನಗೆ. ಸೊ ನಾನು ಇದನ್ನ ಇವ್ರಿಗೆ ಸೆಕೆಂಡ್ ಸ್ಯಾರಿ ವೇರ್ ಮಾಡಿದ್ದೀನಿ. ಸೊ ಜಸ್ಟ್ ಲೈಟಾಗಿ ಟಚಪ್ ಮಾಡಿ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಚೆನ್ನಾಗಿತ್ತಾ? ಥ್ಯಾಂಕ್ ಯು.